ಇವತ್ತು ಬೆಳಗ್ಗೆ ನನ್ನ ಯೂಟ್ಯೂಬ್ ಶಾರ್ಟ್ಸ್ 100 ವ್ಯೂಸ್ ಹೋಗಿತ್ತು. ಹೀಗೆ ಮನಸ್ಸಿನಲ್ಲಿ ಖುಷಿ ಆಗ್ತಿತ್ತು. ಆಯಿತು. ಆಮೇಲೆ ಬೆಳಗ್ಗೆ 9:30 ಇಂದ 10:00ವರೆಗೆ ಕಾಯಂ ಲೋಕ ಅದಾಲತ್ ಜಾಗೃತಿ ಅಭಿಯಾನ ಇತ್ತು. ಕಾರ್ಯಕ್ರಮಕ್ಕೆ ಪಾತ್ರಿಸ್ ವಾಲಂಟಿಯರ್ ಆಗಿ ಹೋಗಿದ್ದೆ. ಕಾಯಂ ಲೋಕ ಅದಾಲತ್ ಕುರಿತು ಜಾಗೃತಿ ಅಭಿಯಾನ ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ KP ಶ್ರೀಪಾಲ್ ಅವರು 1986ರಲ್ಲಿ ನಡೆದಂಥ ಶಿವಮೊಗ್ಗದಲ್ಲಿ ಆ್ಯಸಿಡ್ ದಾಳಿ ಕುರಿತು ಹೇಳಿದರು. ಮತ್ತು ಶಿವಮೊಗ್ಗದ ಲೋಕ ಅದಾಲತ್ನ ನ್ಯಾಯಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವರು ಲೋಕ ಅದಾಲತ್ ಅಂದರೆ ಏನು, ಕಾಯಂ ಲೋಕ ಅದಾಲತ್ ಅಂದರೆ ಏನು ಅದ್ರ ಕುರಿತು ಹೇಳಿದರು. ಲೋಕ ಅದಾಲತ್ತು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಆಗುತ್ತೆ. ಆವಾಗ ಸಮಯ ವಿಳಂಬ ಆಗುತ್ತೆ ಮತ್ತು ಸಮಯ ವ್ಯರ್ಥ ಆಗುತ್ತೆ ಮತ್ತು ನ್ಯಾಯದ ವಿಳಂಬವಾಗುತ್ತೆ. ಹಾಗಾಗಿ ಪ್ರಸ್ತುತ ಲೋಕ ಅದಾಲತನ್ನು ಕಾಯಂ ಲೋಕ ಅದಾಲತ್ತಾಗಿ ಮಾಡಬೇಕಾಗಿ ಜಾಗೃತಿ ಅಭಿಯಾನ ನಡೆಯುತ್ತಿದೆ. ಪ್ರಸ್ತುತ ಕಾಯಂ ಲೋಕ ಅದಾಲತ್ ಕರ್ನಾಟಕ ರಾಜ್ಯದಲ್ಲಿ 6 ಕಡೆ ಇದೆ. ಮಂಗಳೂರಿನಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಈ ರೀತಿ ಇದೆ. ಮಂಗಳೂರಿನಲ್ಲಿ ಪ್ರತಿನಿತ್ಯ ಕಾಯಂ ಲೋಕ ಅದಾಲತ್ ನಡೆಯುತ್ತದೆ. ಮತ್ತು ಶಿವಮೊಗ್ಗದಲ್ಲಿ ವಾರಕ್ಕೆ 1 ಬಾರಿ ಕಾಯಂ ಲೋಕ ಅದಾಲತ್ ನಡೆಯುತ್ತದೆ. ಇದು ಕಾಯಂ ಲೋಕ ಅದಾಲತ್ ಯಾವ ವಿಷಯದ ಕುರಿತು ನಡೆಯುತ್ತದೆ ಅಂದರೆ, ತೆರಿಗೆ, ಇನ್ಶೂರೆನ್ಸ್ ಕಂಪನಿ ಮತ್ತು ಸಾರ್ವಜನಿಕ ಸೇವೆಗಳ ಕುರಿತು ಅವರಿಗೆ ಏನಾದರೂ ಆಗಿದ್ದರೆ ಇನ್ಶೂರೆನ್ಸ್ ಕಂಪನಿಗೆ ದೂರು ನೀಡಬೇಕಂದ್ರೆ ಆ ರೀತಿ ಅಂತಹ ಕೇಸ್ಗಳ ಕುರಿತು ಲೋಕ ಅದಾಲತ್ ನ್ಯಾಯ ಒದಗಿಸಿಕೊಡುತ್ತೆ. ಇಲ್ಲಿ ಲೋಕ ಅದಾಲತ್ನಲ್ಲಿ ಮತ್ತು ಕಾಯಂ ಲೋಕ ಅದಾಲತ್ನಲ್ಲಿ ಮೇಲ್ಮನವಿ ಅನ್ನೋದು ಇರೋದಿಲ್ಲ. ನಮ್ಮ ಭಾರತದಲ್ಲಿ ನ್ಯಾಯಾಲಯಗಳ ಸ್ಥಾಪನೆ ಹೇಗಾಯ್ತಂದರೆ 1972ರ ಜನಸಂಖ್ಯೆ ಅನುಗುಣವಾಗಿ ನ್ಯಾಯಾಲಯದ ಸ್ಥಾಪನೆ ಆಯಿತು. ಮತ್ತು ನಮ್ಮ ಭಾರತದಲ್ಲಿ ಕಾನೂನು ಮೊದಲೇ ರಚಿತವಾಗಿತ್ತು. 1878ರಲ್ಲಿ ರಚಿತವಾಗಿತ್ತು. ಅದರಲ್ಲಿ ಕೆಲವು ಲೋಪದೋಷಗಳಿಂದ ಮತ್ತೆ ತಿದ್ದುಪಡಿ ಮಾಡಲಾಯಿತು. ಹೀಗೆ ಮಾಹಿತಿ ಕಾರ್ಯಕ್ರಮದಲ್ಲಿ 11:30 ಕಾರ್ಯಕ್ರಮ ಮುಗಿಸ್ಕೊಂಡು 12:30ಯಿಂದ 1:30 ಯುರೋಪಿಯನ್ ಹಿಸ್ಟ್ರಿ ಕ್ಲಾಸ್ ಕೇಳಿದೆ. ಇವತ್ತಿನ ಕ್ಲಾಸಲ್ಲಿ ಫ್ರಾನ್ಸ್ ರೆವಲ್ಯೂಷನ್ನ ಕಾರಣಗಳು ಹೇಳಿದರು. ಆಮೇಲೆ ಪಾತ್ರೆಸಿಗೆ ಬಂದು ಬ್ಯಾಗ್ ಇಟ್ಟು ಟಿಫಿನ್ ತಂದಿದ್ದನ್ನು ಊಟ ಮಾಡಿ, ಆಮೇಲೆ ಓರಿಯೆಂಟೇಷನ್ ರಿಹರ್ಸಲ್ ಮಾಡಿ ಸಂಜೆ ಹೊತ್ತಿಗೆ ಮಾರ್ಕೆಟ್ಗೆ ಬಂದೆ. ಬೆಂಗಳೂರಿನಲ್ಲಿರೋ ಸುರಂಗ ಮಾರ್ಗ ಥರ ನಮ್ಮ ಶಿವಮೊಗ್ಗದಲ್ಲೂ ಇದೆ. ಆದರೆ ಈಗ ಅದರಲ್ಲಿ ನೀರು ತುಂಬಿಕೊಂಡಿದೆ. ಆದರೆ ಮಹಾನಗರ ಪಾಲಿಕೆಯವರು ಅದ್ರ ಬಗ್ಗೆ ಗಮನನೇ ವಹಿಸ್ತಾ ಇಲ್ಲ. ಹೀಗನ್ಕೊಂಡು ಹೊಟ್ಟೆ ಹಸಿದಿತ್ತು. ಕೇಕ್ ಕೆಫೆಗೆ ಹೋಗಿ 1 ಎಗ್ ಪಪ್ಸ್ ಮತ್ತು 1 ವೆಜ್ ಪಪ್ಸು ತಗೊಂಡ್ವಿ. ಅದರಲ್ಲಿ ವೆಜ್ ಪಪ್ಸು ಪೃಥ್ವಿ ತಿಂದ ಮತ್ತು ನಾನು ಎಗ್ ಪಪ್ಸ್ ತಿಂದೆ. ಪಪ್ಸ್ ತಿಂದ್ಕೊಂಡು ಮನೆಗೆ ಹೋದೆ. ಮುಂದಿನ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.